ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ನಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ನಮಾಜ್ಗೆ ಅವಕಾಶ ಕೊಡಲಾಗಿದೆಯಾ? ಯಾಕಂತಂದ್ರೆ ಟರ್ಮಿನಲ್ 2 ನಲ್ಲಿ ಸಾಮೂಹಿಕವಾಗಿ ಹೊರಭಾಗದಲ್ಲಿ ನಮಾಜ್ ಮಾಡಲಾಗ್ತಾ ಇದೆ. ಸೊ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದನ್ನ ಟ್ಯಾಗ್ ಮಾಡಿದ್ದಾರೆ. ಸಾಮೂಹಿಕ ನಮಾಜ್ಗೆ ಅವಕಾಶ ಕೊಟ್ಟಿದ್ದೀರಾ? RSS ಪಥ ಸಂಚಲನಕ್ಕೆ ಅವಕಾಶ ಕೊಡ್ಲಿಲ್ಲ ರಸ್ತೆ ಮೇಲೆ, ಇಲ್ಲಿ ನಮಾಜ್ಗೆ ಅವಕಾಶ ಕೊಡ್ತಾ ಇದ್ದೀರಾ ಅಂತ ಕಿಡಿಕಾರಿದ್ದಾರೆ ಸಾರ್ವಜನಿಕರು. ಸಾಮೂಹಿಕವಾಗಿ ಹೀಗೆ ಏರ್ಪೋರ್ಟ್ ಟರ್ಮಿನಲ್ 2 ಹತ್ರ ಅಲ್ಲಿ ಎಲ್ಲಾ ಕಡೆ ಸೆಕ್ಯೂರಿಟಿ ಇರುತ್ತೆ, ಎಲ್ಲಾ ಕಡೆ CC ಕ್ಯಾಮೆರಾ ಸರ್ವಿಲಿಯನ್ಸ್ ಇರುತ್ತೆ. ಅಂಥದ್ರಲ್ಲಿ ಹೀಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅದು ಅನುಮತಿ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ. ಹೀಗೆ ಅನುಮತಿ ಯಾರು ಕೊಟ್ಟಿರ್ತಕ್ಕಂಥದ್ದು? ಪ್ರೇಯರ್ ರೂಮ್ ಇರುತ್ತಲ್ವಾ, ಟರ್ಮಿನಲ್ 2 ನಲ್ಲಿ ಪ್ರೇಯರ್ ರೂಮ್ ಇರುತ್ತೆ, ಅಲ್ಲಿ ಹೋಗಿ ಪ್ರೇ ಮಾಡ್ಬೋದಲ್ವಾ? ಸಾಕಷ್ಟು ದೊಡ್ಡದಾಗೆ ಇರುತ್ತೆ ಅದು. ಪ್ರೇಯರ್ ರೂಮ್ ಅಲ್ಲಿ ಹೋಗಿ ಪ್ರೇ ಮಾಡ್ಬೋದಲ್ವಾ? ಅದು ಬಿಟ್ಟು ಹೀಗೆ ಹೊರಗಡೆ ಬಂದು ಸಾರ್ವಜನಿಕವಾಗಿ ಯಾಕೆ ಇಂಥದನ್ನ ಮಾಡಬೇಕು ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಎಲ್ಲಾ ಕಡೆ CCTV ಸರ್ವಿಲಿಯನ್ಸ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ. ಹೀಗೆ ಸಾಮೂಹಿಕವಾಗಿ ನಮಾಜ್ ಮಾಡಬೇಕು ಅಂದ್ರೆ ಅಲ್ಲಿ ಪರ್ಮಿಷನ್ ಇದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಅಲ್ಲಿ ತಕ್ಷಣ ಗಾರ್ಡ್ಸ್ ಬರ್ತಾರೆ, ಕೇಳ್ತಾರೆ, ಅಲ್ಲಿ ಮಾಡಕ್ ಬಿಡೋದಿಲ್ಲ. ಆದ್ರೆ ಹೀಗೆ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಪರ್ಮಿಷನ್ ಇದೆ ಅಂತಾನೆ ಅರ್ಥ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಹೀಗೆಲ್ಲ ಮಾಡಬಹುದಾ? ಅದಕ್ಕೆ ಸಾರ್ವಜನಿಕ ವಲಯದಿಂದ ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಏನ್ ನಡೀತಾ ಇದೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ? ಮಾದೇಶ್. ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಈ ರೀತಿಯಾಗಿ ಸಾಮೂಹಿಕವಾಗಿ, ಅದರಲ್ಲೂ ಕೂಡ ಓಪನ್ ಪ್ಲೇಸ್ ಅಲ್ಲಿ, ಓಪನ್ ಪ್ಲೇಸ್ ಅಂದ್ರೆ ಒಂದು ಟರ್ಮಿನಲ್ 2 ನಲ್ಲಿ ಸಾಕಷ್ಟು ಜನ ಎಲ್ಲಾ ರೀತಿಯಾದಂತಹ ಧರ್ಮೀಯರು ಕೂಡ ಅಲ್ಲಿ ಓಡಾಟ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೆಕ್ಕಾಗೆ ಬಿಡೋಕೆ ಅಂತ ಬಂದಿದ್ದಂತಹ ಒಂದಷ್ಟು ಜನ ಅಲ್ಲಿ ಓಪನ್ ಆಗಿಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು ನಿಜಕ್ಕೂ ಕೂಡ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾಕೆ ಹಾಗಾದ್ರೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದು ನಿಜನಾ? ಅಥವಾ ಅಲ್ಲಿದ್ದವರು, ಅಲ್ಲಿದ್ದಂತಹ ಪೊಲೀಸರಾಗಿರ್ಬೋದು, ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿ ಆ ರೀತಿ ನಮಾಜ್ ಮಾಡ್ತಿದ್ರು ಕೂಡ, ಅಂದ್ರೆ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಅಲ್ಲಿ ಯಾಕೆ ಸೈಲೆಂಟ್ ಆಗಿದ್ರು ಅನ್ನೋಂತ ಪ್ರಶ್ನೆಯನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಇವ್ರು ಮಾಡಿದ್ರು ಇದನ್ನ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಹಿಂದೂಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಭಜನೆಯನ್ನ ಮಾಡಬಹುದಲ್ಲ, ಪ್ರಾರ್ಥನೆಯನ್ನ ಮಾಡಬಹುದಲ್ಲ ಅಂತ ಹೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಇವು ಅಲ್ಲಿ ಒಂದಷ್ಟು ಈ ರೀತಿಯಾದಂತಹ ಸಾಮೂಹಿಕವಾಗಿ ಆದಂತಹ ಒಂದು ಪ್ರಾರ್ಥನೆಗಳಾಗಿರ್ಬೋದು, ಪೂಜೆ ಆಗಿರ್ಬೋದು, ಭಜನೆಗಳಾಗಿರ್ಬೋದು, ಇಂತಹದ್ದೇ ಸ್ಥಳಗಳಲ್ಲಿ ಮಾಡಬೇಕು. ಯಾರಿಗೂ ಕೂಡ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಮತ್ತೆ ಇನ್ಫ್ಲುಯೆನ್ಸ್ ಆಗ್ಬಾರ್ದು ಅನ್ನೋಂಥದ್ದು ಒಂದಷ್ಟು ಸೂಚನೆಗಳು. ಅದು ಕೂಡ ಒಂದು ರೀತಿ ಸಾಮಾನ್ಯ ಜ್ಞಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಆ ಟರ್ಮಿನಲ್ 2 ನಲ್ಲಿ ಏಕಾಏಕಿ ಬಿಡೋಕೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಮೆಕ್ಕಾಗೆ ಹೋಗೋರನ್ನ ಕಳಿಸೋದಕ್ಕೆ ಬಂದಂತ ಒಂದಷ್ಟು ಜನ ಅಲ್ಲಿಯೇ ಕೂತು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಮಾಡಿರುವಂತಹ ವ್ಯಕ್ತಿಗಳ ತಪ್ಪಲ್ಲ, ಆದ್ರೆ ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಕನ್ವೆ ಮಾಡಬೇಕಾಗಿತ್ತು. ಈ ಒಂದು ಸ್ಥಳದಲ್ಲಿ ನೀವು ಪ್ರಾರ್ಥನೆ ಮಾಡೋ ಹಾಗಿಲ್ಲ, ಬದಲಾಗಿ ಬೇರೆ ಕಡೆ ಹೋಗಿ, ಈ ರೀತಿಯಾದಂತಹ ಒಂದು ರೂಮ್ ಇದೆ, ಅಲ್ಲಿ ಪ್ರಾರ್ಥನಾ ಕೊಠಡಿ ಇದೆ, ಅಲ್ಲಿ ಆದಂತ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಬಹುದಿತ್ತು, ಇಲ್ಲಿ ಮಾಡೋಂಗಿಲ್ಲ ಅಂತೇಳಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿನ ಪೊಲೀಸ್ ಆಗಿರ್ಬೋದು, ಅಥವಾ ಅಲ್ಲಿನ ಸೆಕ್ಯೂರಿಟಿ ಆಗಿರ್ಬೋದು, ಅವರನ್ನ ತಡೆದು ಅಲ್ಲಿಗೆ ಕಳಿಸಿ, ಯಾವಾಗ ಅವರು ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಾರೋ ಅವರ ಮೂವ್ಮೆಂಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಮೆನ್ಷನ್ ಮಾಡಿ ಹೇಳಿ ಅಲ್ಲಿಗೆ ಕಳಿಸಿದ್ರೆ ಆಗಿರೋದು. ಆದ್ರೆ ಎಲ್ಲೊಂದ್ ಕಡೆ ಇಲ್ಲಿ ಭದ್ರತಾ ಲೋಪ ಆಗಿರ್ಬೋದು, ಅಥವಾ ಅಲ್ಲಿನ ಸೆಕ್ಯೂರಿಟಿ ಅಥವಾ ಪೊಲೀಸರು ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದು ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ನಾಳೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುವಂತ ಹಿಂದೂಗಳು ಕೂಡ ನಾವು ಭಜನೆ ಮಾಡ್ತೇವೆ ಅಥವಾ ಪೂಜೆ ಮಾಡ್ತೇವೆ ಅಂತ ಕೂತ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಒಂದು ವಿಚಾರವನ್ನ ಅಲ್ಲಿನವ್ರಿಗೆ ಯಾವ ರೀತಿಯಾಗಿ ಭದ್ರತಾ ಸಿಬ್ಬಂದಿ ಅದನ್ನ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ನಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ನಮಾಜ್ಗೆ ಅವಕಾಶ ಕೊಡಲಾಗಿದೆಯಾ? ಯಾಕಂತಂದ್ರೆ ಟರ್ಮಿನಲ್ 2 ನಲ್ಲಿ ಸಾಮೂಹಿಕವಾಗಿ ಹೊರಭಾಗದಲ್ಲಿ ನಮಾಜ್ ಮಾಡಲಾಗ್ತಾ ಇದೆ. ಸೊ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದನ್ನ ಟ್ಯಾಗ್ ಮಾಡಿದ್ದಾರೆ. ಸಾಮೂಹಿಕ ನಮಾಜ್ಗೆ ಅವಕಾಶ ಕೊಟ್ಟಿದ್ದೀರಾ? RSS ಪಥ ಸಂಚಲನಕ್ಕೆ ಅವಕಾಶ ಕೊಡ್ಲಿಲ್ಲ ರಸ್ತೆ ಮೇಲೆ, ಇಲ್ಲಿ ನಮಾಜ್ಗೆ ಅವಕಾಶ ಕೊಡ್ತಾ ಇದ್ದೀರಾ ಅಂತ
ಕಿಡಿಕಾರಿದ್ದಾರೆ ಸಾರ್ವಜನಿಕರು. ಸಾಮೂಹಿಕವಾಗಿ ಹೀಗೆ ಏರ್ಪೋರ್ಟ್ ಟರ್ಮಿನಲ್ 2 ಹತ್ರ ಅಲ್ಲಿ ಎಲ್ಲಾ ಕಡೆ ಸೆಕ್ಯೂರಿಟಿ ಇರುತ್ತೆ, ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಸರ್ವಿಲಿಯನ್ಸ್ ಇರುತ್ತೆ. ಅಂಥದ್ರಲ್ಲಿ ಹೀಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅದು ಅನುಮತಿ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ. ಹೀಗೆ ಅನುಮತಿ ಯಾರು ಕೊಟ್ಟಿರ್ತಕ್ಕಂಥದ್ದು? ಪ್ರೇಯರ್ ರೂಮ್ ಇರುತ್ತಲ್ವಾ, ಟರ್ಮಿನಲ್ 2 ನಲ್ಲಿ ಪ್ರೇಯರ್ ರೂಮ್ ಇರುತ್ತೆ, ಅಲ್ಲಿ ಹೋಗಿ ಪ್ರೇ ಮಾಡ್ಬೋದಲ್ವಾ? ಸಾಕಷ್ಟು ದೊಡ್ಡದಾಗೆ ಇರುತ್ತೆ ಅದು. ಪ್ರೇಯರ್ ರೂಮ್ ಅಲ್ಲಿ ಹೋಗಿ ಪ್ರೇ ಮಾಡ್ಬೋದಲ್ವಾ? ಅದು ಬಿಟ್ಟು ಹೀಗೆ ಹೊರಗಡೆ ಬಂದು ಸಾರ್ವಜನಿಕವಾಗಿ ಯಾಕೆ ಇಂಥದನ್ನ ಮಾಡಬೇಕು ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಎಲ್ಲಾ ಕಡೆ ಸಿಸಿಟಿವಿ ಸರ್ವಿಲಿಯನ್ಸ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ. ಹೀಗೆ ಸಾಮೂಹಿಕವಾಗಿ ನಮಾಜ್ ಮಾಡಬೇಕು ಅಂದ್ರೆ ಅಲ್ಲಿ ಪರ್ಮಿಷನ್ ಇದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಅಲ್ಲಿ ತಕ್ಷಣ ಗಾರ್ಡ್ಸ್ ಬರ್ತಾರೆ, ಕೇಳ್ತಾರೆ, ಅಲ್ಲಿ ಮಾಡಕ್ ಬಿಡೋದಿಲ್ಲ. ಆದ್ರೆ ಹೀಗೆ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಪರ್ಮಿಷನ್ ಇದೆ ಅಂತಾನೆ ಅರ್ಥ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಹೀಗೆಲ್ಲ ಮಾಡಬಹುದಾ? ಅದಕ್ಕೆ ಸಾರ್ವಜನಿಕ ವಲಯದಿಂದ ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಏನ್ ನಡೀತಾ ಇದೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ? ಮಾದೇಶ್. ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಿದೆ. ಯಾಕಂದ್ರೆ ಈ ರೀತಿಯಾಗಿ ಸಾಮೂಹಿಕವಾಗಿ ಅದರಲ್ಲೂ ಕೂಡ ಓಪನ್ ಪ್ಲೇಸ್ ಅಂದ್ರೆ ಒಂದು ಟರ್ಮಿನಲ್ 2 ನಲ್ಲಿ ಸಾಕಷ್ಟು ಜನ ಎಲ್ಲಾ ರೀತಿಯಾದಂತಹ ಧರ್ಮೀಯರು ಕೂಡ ಅಲ್ಲಿ ಓಡಾಟ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೆಕ್ಕಾಗೆ ಬಿಡೋಕೆ ಅಂತ ಬಂದಿದ್ದಂತಹ ಒಂದಷ್ಟು ಜನ ಅಲ್ಲಿ ಓಪನ್ ಆಗಿಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು ನಿಜಕ್ಕೂ ಕೂಡ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾಕೆ ಹಾಗಾದ್ರೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದು ನಿಜನಾ, ಅಥವಾ ಅಲ್ಲಿದ್ದವರು ಅಲ್ಲಿದ್ದಂತಹ ಪೊಲೀಸರಾಗಿರ್ಬೋದು, ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿ ಆ ರೀತಿ ನಮಾಜ್ ಮಾಡ್ತಿದ್ರು ಕೂಡ, ಅಂದ್ರೆ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಅಲ್ಲಿ ಯಾಕೆ ಸೈಲೆಂಟ್ ಆಗಿದ್ರು ಅನ್ನುವಂತ ಪ್ರಶ್ನೆಯನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಇವ್ರು ಮಾಡಿದ್ರು ಇದನ್ನ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಹಿಂದೂಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಭಜನೆಯನ್ನ ಮಾಡಬಹುದಲ್ಲ, ಪ್ರಾರ್ಥನೆಯನ್ನ ಮಾಡಬಹುದಲ್ಲ ಅಂತ ಹೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಇವು ಅಲ್ಲಿ ಒಂದಷ್ಟು ಈ ರೀತಿಯಾದಂತಹ ಸಾಮೂಹಿಕವಾಗಿ ಆದಂತಹ ಒಂದು ಪ್ರಾರ್ಥನೆಗಳಾಗಿರ್ಬೋದು, ಪೂಜೆ ಆಗಿರ್ಬೋದು, ಭಜನೆಗಳಾಗಿರ್ಬೋದು, ಇಂತಹದ್ದೇ ಸ್ಥಳಗಳಲ್ಲಿ ಮಾಡಬೇಕು. ಯಾರಿಗೂ ಕೂಡ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಮತ್ತೆ ಇನ್ಫ್ಲುಯೆನ್ಸ್ ಆಗ್ಬಾರ್ದು ಅನ್ನೋಂಥದ್ದು ಒಂದಷ್ಟು ಸೂಚನೆಗಳು. ಅದು ಕೂಡ ಒಂದು ರೀತಿ ಸಾಮಾನ್ಯ ಜ್ಞಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಟರ್ಮಿನಲ್ 2 ನಲ್ಲಿ ಏಕಾಏಕಿ ಬಿಡೋಕೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಮೆಕ್ಕಾಗೆ ಹೋಗೋರನ್ನ ಕಳಿಸೋದಕ್ಕೆ ಬಂದಂತ ಒಂದಷ್ಟು ಜನ ಅಲ್ಲಿಯೇ ಕೂತು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಮಾಡಿರುವಂತಹ ವ್ಯಕ್ತಿಗಳ ತಪ್ಪಲ್ಲ, ಆದ್ರೆ ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಕನ್ವೆ ಮಾಡಬೇಕಾಗಿತ್ತು. ಈ ಒಂದು ಸ್ಥಳದಲ್ಲಿ ನೀವು ಪ್ರಾರ್ಥನೆ ಮಾಡೋ ಹಾಗಿಲ್ಲ, ಬದಲಾಗಿ ಬೇರೆ ಕಡೆ ಹೋಗಿ, ಈ ರೀತಿಯಾದಂತಹ ಒಂದು ರೂಮ್ ಇದೆ, ಅಲ್ಲಿ ಪ್ರಾರ್ಥನಾ ಕೊಠಡಿ ಇದೆ, ಅಲ್ಲಿ ಆದಂತ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಬಹುದಿತ್ತು, ಇಲ್ಲಿ ಮಾಡೋಂಗಿಲ್ಲ ಅಂತೇಳಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿನ ಪೊಲೀಸ್ ಆಗಿರ್ಬೋದು, ಅಥವಾ ಅಲ್ಲಿನ ಸೆಕ್ಯೂರಿಟಿ ಆಗಿರ್ಬೋದು,